ಇನ್ನು ಅಕ್ರಮ ಗ್ಯಾಸ್ ಬಳಕೆ ವಿರುದ್ಧ ಜಿಲ್ಲಾಡಳಿತದಿಂದ ಸಮರ ಈಗ ಶುರುವಾಗಿದೆ. ವಾರ ಕಳೆದರೂ ಕೂಡ ಮನೆ ಬಾಗಿಲಿಗೆ ಬಾರದ ಅಡುಗೆ ಅನಿಲ. ಹಾಗಾದ್ರೆ ಏನ್ ಮಾಡ್ತಾರೆ? ಮನೆ ಬಾಗಿಲಿಗೆ ಬರ್ತಾ ಇಲ್ಲ. ಈಗ ಗ್ಯಾಸ್ ಏಜೆನ್ಸಿ ಕಚೇರಿಗಳ ಮುಂದೆ ಹೋಗಿ ಜನ ಲೈನ್ ಮಾಡ್ಕೊಂಡು ನಿಂತಾ ಇದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನಾದ್ಯಂತ ಪೂರೈಕೆ ಸ್ಥಗಿತ ಆಗೋಗಿದೆ. ಹೋಟೆಲ್, ಟೀ ಶಾಪ್ಗಳಲ್ಲಿ ಗೃಹ ಬಳಕೆ ಗ್ಯಾಸ್ ಬಳಸಿದ್ರೆ ಸೀಸ್ ಮಾಡ್ತಾರೆ ಅಧಿಕಾರಿಗಳು. ಯಾವುದೇ ಕಾರಣಕ್ಕೂ ಹೋಟೆಲ್, ಟೀ ಶಾಪ್ಗಳಲ್ಲಿ ಗೃಹ ಬಳಕೆ ಗ್ಯಾಸ್ ಬಳಸಬಾರದು, ಸೀಸ್ ಮಾಡ್ತಾರೆ. ಅಕ್ರಮ ಗ್ಯಾಸ್ ಬಳಕೆ ವಿರುದ್ಧ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ವಾರ ಕಳೆದ್ರೂ ಮನೆ ಬಾಗಿಲಿಗೆ ಅಡುಗೆ ಅನಿಲ ಹೋಗ್ತಾ ಇಲ್ಲ. ತುಮಕೂರಿನ ಪಾವಗಡ ತಾಲೂಕಿನಾದ್ಯಂತ ಪೂರೈಕೆ ಸ್ಥಗಿತ ಆಗೋಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇದೀಗ ಅಕ್ರಮ ಗ್ಯಾಸ್ ಬಳಕೆ ವಿರುದ್ಧ ಜಿಲ್ಲಾಡಳಿತ ಸಿಕ್ಕಾಪಟ್ಟೆ ಅಲರ್ಟ್ ಆಗಿರುವಂಥದ್ದು. ಅಲರ್ಟ್ ಆಗಿ ಒಂದು ವಾರ ಕಳೆದಿದೆ. ಒಂದು ವಾರ ಕಳೆದ್ರೂ ಕೂಡ ಮನೆ ಬಾಗಿಲಿಗೆ ಬರ್ತಾ ಇಲ್ಲ ಅಡುಗೆ ಅನಿಲ. ಹಾಗಾಗಿ ಇಲ್ಲಿ ಮೊದಲನೇ ಆದ್ಯತೆ ನಾವು ಕೊಡಬೇಕಾಗಿರುವಂಥದ್ದು ಗೃಹ ಬಳಕೆ ಸಿಲಿಂಡರ್ಗೆ. ಇದನ್ನೇ ಹೋಗ್ಬಿಟ್ಟು ನೀವು ಹೋಟೆಲ್ಗಳಿಗೆ ಅಥವಾ ಟೀ ಶಾಪ್ಗಳಿಗೆ ಬಳಸ್ತೀರಾ ಅಂತಂದ್ರೆ ಮತ್ತೆ ಇದೇ ಕಾರಣದಿಂದ ಮನೆಗಳಿಗೆ ಗ್ಯಾಸ್ ತಲುಪ್ತಾ ಇಲ್ಲ. ಇದೇ ಸಮಸ್ಯೆ ಆಗ್ತಾ ಇದೆ. ಗ್ಯಾಸ್ ತಲುಪ್ತಾ ಇಲ್ಲ ಅಂತಂದ್ರೆ ಜನ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಗ್ಯಾಸ್ ಏಜೆನ್ಸಿ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಾ ಇದ್ದಾರೆ. ಅಲ್ಲೇ ಹೋಗಿ ಬುಕಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಅವರು ಕೂಡ ಬುಕಿಂಗ್ ಅನ್ನ ತಗೋತಾ ಇಲ್ಲ. ಅವರು ಕೂಡ ಅಲ್ಲಿ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತಂದ್ರೆ ನಾವು ಹೇಗೆ ಬುಕಿಂಗ್ ತಗೋಬೇಕು, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡುವ ಮೂಲಕ ಇಷ್ಟೊಂದು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಹಾಗಾಗಿ ಯಾವಾಗ ಸರ್ಕಾರದಿಂದ ಒಂದು ರೀತಿಯಾಗಿ ಅಲರ್ಟ್ ಮೆಸೇಜ್ ಕೊಡ್ತಲ್ಲ, ಅದಾದ ನಂತರ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಗ್ಯಾಸ್ ಹಾಹಾಕಾರ, ಖಾಲಿ ಸಿಲಿಂಡರ್ ಹಿಡಿದು ರಸ್ತೆಗಿಳಿದಿರುವಂತ ಜನ. ಈಗ ಗ್ಯಾಸ್ ಏಜೆನ್ಸಿ ಮುಂದೆ ಕಿಲೋಮೀಟರ್ ಉದ್ದದ ಕ್ಯೂ. ಬುಕಿಂಗ್ ಆದ್ರೂ ಸಿಗ್ತಾ ಇಲ್ಲ ಸಿಲಿಂಡರ್. ರಸ್ತೆಯಲ್ಲಿ ಜನವೋ ಜನ. ಇಂಡಿಯನ್ ಗ್ಯಾಸ್ ಕಚೇರಿಗೆ ಸಾರ್ವಜನಿಕರ ಮುತ್ತಿಗೆ. ಅಭಾವದ ನಡುವೆ ದರ ಏರಿಕೆ, ಅಕ್ರಮ ದುಬಾರಿ ಬೆಲೆಗೆ ಗ್ಯಾಸ್ ಇಲ್ಲಿ ಮಾರಾಟ ಆಗ್ತಾ ಇದೆ. ಗ್ಯಾಸ್ ಹಾಹಾಕಾರ ಏನ್ ಶುರುವಾಗಿದೆಯಲ್ಲ, ಹಾಗಾಗಿ ಖಾಲಿ ಸಿಲಿಂಡರ್ ಹಿಡಿದು ಈಗ ರಸ್ತೆಗೆ ಇಳಿದಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗಂಟೆ ಗಂಟೆ ಕ್ಯೂ ನಿಂತಿದ್ದಾರೆ ಜನ. OTP ಸಿಸ್ಟಮ್ ಸರ್ವರ್ ಬಿಸಿ ಅಂತಾರಲ್ಲ, ಸರ್ವರ್ ಬಿಸಿ ಅದ್ರಲ್ಲಿ ನೋಡೇ ನಿಮ್ಗೆ ಕೊಡಬೇಕು ಅಂತಾರ. ಈಗ ಸರ್ವರ್ ಬಿಸಿ ಅಂತ ಎಷ್ಟು ಗಂಟೆಯಿಂದ ಬರ್ತಾ ಇತ್ತು ಆ ರೀತಿ? ಒಂದಿನ ಎಲ್ಲ ಸರ್ವರ್ ಬಿಸಿ ಇದೆ ಅಂತ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಹಿಡಿದು ಜನ ರೋಡ್ಗೆ ಬಂದಿದ್ದಾರೆ. ಆದ್ರೂ ಕೂಡ ಗ್ಯಾಸ್ ಏಜೆನ್ಸಿ ಅವರು ಕೂಡ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂತಂದ್ರೆ ಅವ್ರು ಬುಕಿಂಗ್ ತಗೊಳ್ಳೋದಿಲ್ಲ. ಬುಕಿಂಗ್ ತಗೊಂಡ್ರು ಅವ್ರಿಗೆ ಗ್ಯಾಸ್ ಕೊಡಕ್ಕಾಗೋದಿಲ್ಲ. ಈ ಪರಿಸ್ಥಿತಿ ಇದೆ ಈಗ. ಹಾಗಾಗಿ ಸದ್ಯಕ್ಕೆ ಇಲ್ಲಿರುವಂತ ಸಿಚುವೇಶನ್ ಹೇಗಿದೆ, ಏನ್ ನಿಂತಿದ್ದಾರೆ ಜನ ಈಗ? ಎಸ್ ರೋಶಿನಿ, ಈಗ ಏನು ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಆಗಿತ್ತು. ಈಗ ಮೇಜರ್ ಆಗಿ ಇಲ್ಲಿ ಪಾವಗಡದಲ್ಲಿ ಬಂದಿರತಕ್ಕಂಥದ್ದು ಏನು ಮನೆಗಳಿಗೆ ಬಳಸಕ್ಕಂತ ಗ್ಯಾಸ್ ಸಿಲಿಂಡರ್ನ ಕೊರತೆ ಅಂತೇಳಿ ಇಲ್ಲಿನ ಜನರು ಹೇಳ್ತಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಬುಕ್ ಮಾಡಿ ವಾರ ಕಳೆದಿದೆ, 10 ದಿವಸ ಕಳೆದಿದೆ, ಕಳೆದ್ರೂ ಕೂಡ ನಮ್ಗೆ ಇನ್ನು ಗ್ಯಾಸ್ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಏನ್ ಏಜೆನ್ಸಿ ಏನಿದೆ ಆ ಏಜೆನ್ಸಿಯವರು ಕೂಡ ಬಾಗ್ಲ ಹಾಕೊಂಡು ಹೋಗಿದ್ದಾರೆ. ನಾವು ಊಟಕ್ಕಾದ್ರೂ ಏನ್ ಮಾಡ್ಬೇಕು ಅಂತೇಳಿ ಅಲ್ಲಿನ ಪ್ರಶ್ನೆ. ಅಂದ್ರೆ ಎಲ್ಲವೂ ಕೂಡ ಕಾಳಸಂತೆಯಲ್ಲಿ ಇವೆಲ್ಲವೂ ಕೂಡ ಸ್ಟಾಕ್ ಆಗ್ತಾ ಇದೆಯಾ ಅಂತೇಳಿ ಅಲ್ಲಿನ ಜನರ ಒಂದು ಅನುಮಾನ. ಯಾಕಂತಂದ್ರೆ ಅಡುಗೆ ಅನಿಲಕ್ಕೆ, ಅಡುಗೆ ಗ್ಯಾಸ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಅಡುಗೆ ಗ್ಯಾಸ್ಗೂ ಕೂಡ ಈಗ ಏನು ಪಾವಗಡದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಎಲ್ಲರೂ ಕೂಡ ಗ್ಯಾಸ್ ಖಾಲಿ ಸಿಲಿಂಡರ್ ತೆಗೆದುಕೊಂಡು ಬಂದು ಸಾಲ್ಗಟ್ಲೆ ನಿಂತಿದ್ದಾರೆ. ಸುಮಾರು 100 ಜನ ನಿಂತಿದ್ದಾರೆ. ನಿಂತಿದ್ರು ಕೂಡ ಅಲ್ಲಿನ ಗ್ಯಾಸ್ ಏನು ಏಜೆನ್ಸಿಯವರು ಕೂಡ ತಲೆ ಕೆಡ್ಸ್ಕೊಂತಿಲ್ಲ, ಅಧಿಕಾರಿಗಳು ಕೂಡ ತಲೆ ಕೆಡ್ಸ್ಕೊಂತಿಲ್ಲ. ಕಮರ್ಷಿಯಲ್ ಜೊತೆಗೆ ಅಂದ್ರೆ ಗೃಹ ಬಳಕೆಯ ಗ್ಯಾಸ್ಗೂ ಕೂಡ ತಾತ್ವಾರ ಉಂಟಾಗಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.